ಎಲ್ಲರಿಗೂ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಟಿವಿ ವಿಕ್ರಮ. ನಾನು ಮುಮ್ತಾಜ್ ಅಬ್ದುಲ್ ನೆಲೆಡ್ಕ. ವೀಕ್ಷಕರೇ, ರಾಜ್ಯದಲ್ಲಿ ಹಲವಾರು ದಿನಗಳಿಂದ ಕೇಳಿ ಬರ್ತಾ ಇದ್ದಂತಹ ನಾಯಕತ್ವ ಬದಲಾವಣೆ ಈಗ ಫೈನಲಿ ಕನ್ಫರ್ಮ್ ಆಗಿದೆ. ಎಲ್ಲ ಅಂದುಕೊಂಡ ಹಾಗೆ ನಡೆದ್ರೆ ನಾಡಿದ್ದು ಡಿ.ಕೆ. ಶಿವಕುಮಾರ್ ಅವರು ನಮ್ಮ ರಾಜ್ಯದ ಸಿಎಂ ಆಗ್ತಾರೆ. ನಾಳೆ ಸಿಎಂ ಸಿದ್ದರಾಮಯ್ಯನವರು ತಮ್ಮ ಸಿಎಂ ಸ್ಥಾನಕ್ಕೆ ರಾಜೀನಾಮೆಯನ್ನು ಕೊಡ್ತಾರೆ. ಹಲವಾರು ದಿನಗಳಿಂದ ಅಧಿಕಾರ ಹಂಚಿಕೆ ಚರ್ಚೆ ಅಫ್ಕೋರ್ಸ್ ಕೇಳಿ ಬರ್ತಾನೆ ಇತ್ತು. ಪಂಚ ರಾಜ್ಯಗಳ ಚುನಾವಣೆಯ ನಂತರ ಈಗ ಫೈನಲಿ ಎಲ್ಲಾ ಗೊಂದಲಗಳು ಕೂಡ ಕ್ಲಿಯರ್ ಆಗ್ತಾ ಇದ್ದಾವೆ. ರಾಜ್ಯದ ಸುದೀರ್ಘ ಅವಧಿಗೆ ಸಿಎಂ ಆಗಿದ್ದಂತಹ ಸಿದ್ದರಾಮಯ್ಯನವರು ಈಗ ವಿದಾಯ ಹೇಳುವಂತಹ ಸಮಯ ಬಂದಿದೆ. ಅಧಿಕಾರ ಹಂಚಿಕೆ ಯುದ್ಧದಲ್ಲಿ ಕೊನೆಗೂ ಡಿ.ಕೆ. ಶಿವಕುಮಾರ್ ಮೇಲುಗೈ ಸಾಧಿಸಿದ್ದಾರೆ. ನಾಳೆ ಬೆಳಗ್ಗೆ ಆಪ್ತ ಸಚಿವರಿಗೆ ತಮ್ಮ ನಿವಾಸದಲ್ಲಿ ಬ್ರೇಕ್ಫಾಸ್ಟ್ಗೆ ಸಿಎಂ ಅವರು ಕರೆದಿದ್ದಾರೆ. ಅದಾದ ನಂತರ ಸಿಎಂ ಒಂದು ಸುದ್ದಿಗೋಷ್ಠಿಯನ್ನು ನಡೆಸ್ತಾರೆ. ಅಲ್ಲಿಂದ ನೇರವಾಗಿ ರಾಜಭವನಕ್ಕೆ ಹೋಗಿ ಸಿದ್ದರಾಮಯ್ಯನವರು ರಾಜೀನಾಮೆ ಸಲ್ಲಿಕೆಯನ್ನ ಮಾಡ್ತಾರೆ. ಇವತ್ತು ಸುರ್ಜೇವಾಲಾ ಅವರು ಕೂಡ ಕರ್ನಾಟಕಕ್ಕೆ ಬರ್ತಾರೆ. ಸಂಜೆ ಶಾಸಕಾಂಗ ಸಭೆ ಕೂಡ ನಡೆಯುತ್ತೆ. ನಾಡಿದ್ದು ಡಿ.ಕೆ. ಶಿವಕುಮಾರ್ ಅವರ ಪದಗ್ರಹಣ ನಡೆಯೋದಿದೆ. ಅಧಿಕಾರ ಹಂಚಿಕೆ ಬಿಕ್ಕಟ್ಟು ಬಟ್ ಇಷ್ಟು ಸಲೀಸಾಗಿ ನಡೆದದ್ದು ಹೇಗೆ? ಸೊ ಯಾವಾಗಲೂ ಕೂಡ ಒಂದು ಆಕ್ರಮಣಕಾರಿ, ಒಂದು ಪ್ರತಿಭಟನಾ ಗುಣವನ್ನು ಹೊಂದಿರುವಂತಹ ಸಿದ್ದರಾಮಯ್ಯನವರು ರಾಜೀನಾಮೆಯನ್ನು ಕೊಡೋದಕ್ಕೆ ಅಷ್ಟು ಈಸಿಯಾಗಿ ಹೇಗೆ ಒಪ್ಕೊಂಡ್ರು ಅಂತ ಕೇಳಿದ್ರೆ ಎಲ್ಲದಕ್ಕೂ ಉತ್ತರ ನಿನ್ನೆಯ ದೆಹಲಿಯ ಆ ಒಂದು ಸಭೆ, ಒಂದು ಸುದೀರ್ಘ ಸಭೆ ಅಂತ ಹೇಳಿದ್ರೆ ಖಂಡಿತವಾಗ್ಲೂ ತಪ್ಪಾಗಿ. ಮೊನ್ನೆ ರಾಹುಲ್ ಇಟಲಿ ಅವರ ಸೂಚನೆ ಮೇರೆಗೆ ಸಿಎಂ ಡಿಸಿಎಂ ಇಬ್ರು ಕೂಡ ದೆಹಲಿಗೆ ಹೋಗ್ತಾರೆ. ನಿನ್ನೆ ಎಐಸಿಸಿ ಕಚೇರಿಯ 5ನೇ ಫ್ಲೋರ್ನ ಇಂದಿರಾ ಭವನದಲ್ಲಿ ಸತತ 7 ಗಂಟೆಗಳ ಸಭೆ ನಡೆಯುತ್ತೆ. ಸಭೆಯಲ್ಲಿ ಇದ್ದಂಥವರು 6 ಜನ. ಮೊದಲಿಗೆ ಮಲ್ಲಿಕಾರ್ಜುನ ಖರ್ಗೆ, ಸುರ್ಜೇವಾಲಾ, ವೇಣುಗೋಪಾಲ್, ರಾಹುಲ್ ಇಟಲಿ ಇವರು ಮೊದಲಿಗೆ ಅಂದ್ರೆ ಮೊದಲ ಸುತ್ತಿನ ಮಾತುಕತೆಯನ್ನು ನಡೆಸ್ತಾರೆ. ಅದಾದ ನಂತರ ಸಿದ್ದರಾಮಯ್ಯನವರನ್ನ ಮಾತ್ರ ಕರೆಸಿ ಚರ್ಚೆಯನ್ನು ನಡೆಸ್ತಾರೆ. ಕೊನೆಗೆ ಇಬ್ಬರನ್ನ ಕೂಡ ಮುಖಾಮುಖಿ ಕೂರಿಸಿ, ಅಂದ್ರೆ ಸಿದ್ದರಾಮಯ್ಯ ಡಿ.ಕೆ. ಶಿವಕುಮಾರ್ ಇಬ್ಬರನ್ನ ಕೂಡ ಮುಖಾಮುಖಿ ಕೂರಿಸಿ 3ನೇ ಸಭೆಯನ್ನ ನಡೆಸ್ತಾರೆ. ಸಭೆಗೆ ಅಫ್ಕೋರ್ಸ್ ಸಿಎಂ ಸಿದ್ದರಾಮಯ್ಯನವರು ಹೋಗುವಾಗ ಇದ್ದಂತ ಆ ಒಂದು ಜೋಶ್ ಸಭೆ ಮುಗಿದಾಗ ಅವರ ಮುಖದಲ್ಲಿ ಕಾಣಿಸ್ತಾ ಇರಲಿಲ್ಲ. ಅಂದ್ರೆ ಯಾವುದೇ ಕಾರಣಕ್ಕೂ ಕೂಡ ರಾಹುಲ್ ಇಟಲಿ ನನ್ನ ಹತ್ರ ರಾಜೀನಾಮೆಯನ್ನು ಕೊಡಿ ಅಂತ ಹೇಳ್ತಾರೆ ಅಂತ ಸಿದ್ದರಾಮಯ್ಯನವರು ಬಹುಶಃ ಅಂದುಕೊಂಡಿರ್ಲಿಕ್ಕಿಲ್ಲ. ಆದ್ರೆ ಸಭೆಯಲ್ಲಿ ಆಗಿದ್ದೇ ಬೇರೆ. ಸಿದ್ದರಾಮಯ್ಯನವರ ಜೊತೆಗಿನ ಸಭೆಯಲ್ಲಿ ಯಾವಾಗ ನೀವು ರಾಜೀನಾಮೆಯನ್ನು ಕೊಡ್ತೀರಿ ಅಂತ ರಾಹುಲ್ ಇಟಲಿ ಪ್ರಸ್ತಾಪವನ್ನ ಮಾಡಿದ್ರು, ಆ ಮಾತನ್ನ ಕೇಳಿ ಸಿದ್ದರಾಮಯ್ಯನವರಿಗೂ ಶಾಕ್ ಆಯ್ತು. ಸಿದ್ದರಾಮಯ್ಯಜಿ, ನೀವು 2.5 ವರ್ಷಕ್ಕೆ ಸಿಎಂ ಅಂತ ಮೊದಲೇ ಒಪ್ಪಂದ ಆಗಿದೆ ಅಲ್ವಾ, ಹೀಗಾಗಿ ಕೊಟ್ಟ ಮಾತಿನ ಹಾಗೆ ನಡ್ಕೊಳ್ಳಿ. ಡಿ.ಕೆ. ಶಿವಕುಮಾರ್ಗೆ ಅಧಿಕಾರ ಹಂಚಿಕೆ ಆಗ್ಲಿ, ಇಲ್ಲಿಂದ ಬೆಂಗಳೂರಿಗೆ ಹೋಗಿ ರಾಜೀನಾಮೆನ ಕೊಡಿ ಅಂತ ರಾಹುಲ್ ಇಟಲಿ ಡೈರೆಕ್ಟ್ ಆಗಿ ಹೇಳ್ಬಿಟ್ರಂತೆ. ಆ ಸಭೆಯಲ್ಲಿ ಆ ಮಾತನ್ನ ಕೇಳಿ ರಾಹುಲ್ ಇಟಲಿಗೆ ಏನ್ ಹೇಳ್ಬೇಕು ಅಂತ ಸಿದ್ದರಾಮಯ್ಯನವರಿಗೆ ತೋಚಲಿಲ್ಲ. ವೀಕ್ಷಕರೇ, ನಿನ್ನೆ ನಡೆದಂತಹ ಸಭೆಯಲ್ಲಿ ಹೆಚ್ಚು ಮಾತನಾಡಿದಂತಹ ಸಿದ್ದರಾಮಯ್ಯನವರು ನಾನು ರಾಜೀನಾಮೆಯನ್ನು ಕೊಟ್ರೆ ಮುಂದಿನ ಸಿಎಂ ಯಾರು ಅನ್ನುವಂಥ ಪ್ರಶ್ನೆಯನ್ನ ಇಡ್ತಾರಂತೆ. ಆಗ ಹೈಕಮಾಂಡ್ ಅದನ್ನ ನಾವು ನೋಡ್ಕೊಳ್ತೀವಿ, ನೀವು ರಾಜೀನಾಮೆಯನ್ನು ಕೊಡಿ ಅಂತ ವೇಣುಗೋಪಾಲ್ ಹೇಳ್ತಾರೆ. ಆಗ ರಾಹುಲ್ ಜಿ, ನಿಮ್ ಜೊತೆಗೆ ಒಂದು ಸ್ವಲ್ಪ ಪ್ರತ್ಯೇಕ ಮಾತುಕತೆಯನ್ನು ನಡೆಸಬೇಕಲ್ವಾ ಅಂತ ಸಿದ್ದರಾಮಯ್ಯನವರು ಹೇಳ್ತಾರೆ. ಅದಕ್ಕೆ ಓಕೆ ಅಂತ ಹೇಳಿದಂತಹ ರಾಹುಲ್ ಇಟಲಿ ಸಿದ್ದರಾಮಯ್ಯನವರ ಜೊತೆಗೆ 1 ಗಂಟೆ ಮಾತಾಡ್ತಾರಂತೆ. ಕೊಟ್ಟ ಮಾತಿನ ಹಾಗೆ ಅಧಿಕಾರ ಹಂಚಿಕೆಯನ್ನ ಮಾಡೋಣ, ಹೀಗಾಗಿ ನೀವು ರಾಜೀನಾಮೆನ ಕೊಟ್ಟು ಬಿಡಿ. ಜೂನ್ 18ಕ್ಕೆ ನಡೆಯುವಂತಹ ರಾಜ್ಯಸಭಾ ಚುನಾವಣೆಗೆ ನೀವು ಸ್ಪರ್ಧೆಯನ್ನ ಮಾಡಿ, ನಿಮ್ಮನ್ನ ನಾವು ರಾಜ್ಯಸಭೆಯ ವಿಪಕ್ಷ ನಾಯಕರನ್ನಾಗಿ ಮಾಡ್ತೀವಿ. ಸದ್ಯ ಕಾಂಗ್ರೆಸ್ಗೂ ಕೂಡ ನಿಮ್ಮಂತಹ ನಾಯಕರ ಅನಿವಾರ್ಯತೆ ತುಂಬಾ ಇದೆ, ಹೀಗಾಗಿ ರಾಷ್ಟ್ರ ರಾಜಕಾರಣಕ್ಕೆ ಬನ್ನಿ ಅಂತ ರಾಹುಲ್ ಇಟಲಿ ಹೇಳ್ತಾರಂತೆ. ಅಂಡ್ ಈ ಮಾತಿಗೆ ಸಿದ್ದರಾಮಯ್ಯನವರು 3 ವರ್ಷದಲ್ಲಿ ನಾನು ಏನೆಲ್ಲ ಕೆಲಸ ಮಾಡಿದ್ದೀನಿ ಅನ್ನುವಂತಹ ರಿಪೋರ್ಟ್ ಕಾರ್ಡ್ ಅನ್ನು ಕೊಡ್ತಾರಂತೆ. ಅದಾದ ನಂತರ ನನಗೆ ಈ ರಾಷ್ಟ್ರ ರಾಜಕಾರಣದ ನಾಲೆಜ್ ಏನೂ ಇಲ್ಲ, ಹೀಗಾಗಿ ರಾಜ್ಯಸಭೆಗೆ ನಾನು ಬರಲ್ಲ, ರಾಷ್ಟ್ರ ರಾಜಕಾರಣಕ್ಕೂ ನಾನು ಬರಲ್ಲ ಅಂತ ಹೇಳ್ತಾರೆ. ಅಧಿಕಾರದಲ್ಲಿ ಇರುವಂತಹ ಸಿದ್ದರಾಮಯ್ಯನವರಿಗಿಂತ ಅಧಿಕಾರದಲ್ಲಿ ಇರದ ಸಿದ್ದರಾಮಯ್ಯನವರು ಬಹಳ ಡೇಂಜರಸ್. ಅಂಡ್ ಇದು ಹೈಕಮಾಂಡ್ ನಾಯಕರಿಗೂ ಗೊತ್ತು. ಹಾಗಾಗಿ ಸಿದ್ದರಾಮಯ್ಯನವರ ಮನವೊಲಿಸಿ ರಾಜ್ಯಸಭೆಗೆ ಕಳುಹಿಸುವಂತ ಸಾಧ್ಯತೆ ಅಂತೂ ಇದೆ. ವೀಕ್ಷಕರು, 2013ರಲ್ಲೂ ಅಷ್ಟೇ ಸಿದ್ದರಾಮಯ್ಯನವರು ಸಿಎಂ ಆದಾಗ ರಾಹುಲ್ ಇಟಲಿ ಅವರ ಜೊತೆಗೆ ನಿಲ್ತಾರೆ. ಅವರು ಸಿಎಂ ಆಗೋದಕ್ಕೆ ರಾಹುಲ್ ಇಟಲಿ ಕಾರಣ. ಅವತ್ತು
ಮಲ್ಲಿಕಾರ್ಜುನ ಖರ್ಗೆ ಅವರು ಸಿಎಂ ಆಗಬೇಕು ಅನ್ನುವಂಥದ್ದು ಸೋನಿಯಾ ಇಟಲಿ ಅವರ ಒಂದು ಆಶೆ ಆಗಿತ್ತು. ಬಟ್ ರಾಹುಲ್ ಇಟಲಿ ಸಿದ್ದರಾಮಯ್ಯನವರ ಜೊತೆಗೆ ನಿಲ್ತಾರೆ. ಇವನ್ 2023ರಲ್ಲೂ ಅಷ್ಟೇ DK ಶಿವಕುಮಾರ್ ಅವರನ್ನೇ ಸಿಎಂ ಮಾಡಬೇಕು ಅಂತ ಸೋನಿಯಾ ಇಟಲಿ ಹೇಳಿದಾಗ ರಾಹುಲ್ ಸಿದ್ದರಾಮಯ್ಯನವರ ಜೊತೆಗೆ ನಿಲ್ತಾರೆ. ಅಂದ್ರೆ ಈ ಎರಡು ಹಂತದಲ್ಲೂ ಸಿದ್ದರಾಮಯ್ಯನವರ ಬೆನ್ನಿಗೆ ನಿಂತಿದ್ದು ಒನ್ ಅಂಡ್ ಓನ್ಲಿ ರಾಹುಲ್ ಇಟಲಿ. ಸಿದ್ದರಾಮಯ್ಯ ಸಿಎಂ ಆಗಿ 8 ವರ್ಷ ಕೆಲಸ ಮಾಡೋದಕ್ಕೆ ಅವಕಾಶವನ್ನ ಮಾಡಿಕೊಟ್ಟಿದ್ದು ಕೂಡ ಇದೇ ರಾಹುಲ್. ಹಾಗಾಗಿ ರಾಹುಲ್ ಇಟಲಿ ರಾಜೀನಾಮೆನ ಕೊಡಿ ಅಂತ ಡೈರೆಕ್ಟ್ ಆಗಿ ಹೇಳಿದಾಗ ಸಿದ್ದರಾಮಯ್ಯನವರಿಗೆ ಬೇರೆ ಆಪ್ಷನ್ ಇರಲಿಲ್ಲ, ಓಕೆ ಅಂತ ಹೇಳಿಬಿಡ್ತಾರೆ. ಯಾವ ಕಾರಣಕ್ಕೂ ಕೂಡ ನೀವು ರಾಜೀನಾಮೆನ ಕೊಡಲೇಬೇಡಿ ಅನ್ನುವಂಥದ್ದು ಈಗ ಸಿದ್ದರಾಮಯ್ಯನವರ ಆಪ್ತರ ವಾದ. ಆದ್ರೆ ಈಗ ಸಿದ್ದರಾಮಯ್ಯನವರು ಆ ಮನಸ್ಥಿತಿಯಲ್ಲಿ ಇದ್ದ ಹಾಗೆ ಕಾಣಿಸ್ತಾ ಇಲ್ಲ. ರಾಜಸ್ಥಾನದಲ್ಲಿ ಅಶೋಕ್ ಗೆಹ್ಲೋಟ್ ಅವರ ಹಾಗೆ ಹೈಡ್ರಾಮವನ್ನ ಮಾಡಿ ಅಧಿಕಾರವನ್ನ ಉಳಿಸ್ಕೊಳ್ಬಹುದು. 2018ರಲ್ಲಿ ರಾಜಸ್ಥಾನದಲ್ಲಿ ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬರುತ್ತೆ. ಅವತ್ತು ಕೂಡ 2.5 ವರ್ಷ ಅಶೋಕ್ ಗೆಹ್ಲೋಟ್, ಇನ್ನುಳಿದ 2.5 ವರ್ಷ ಸಚಿನ್ ಪೈಲಟ್ ಸಿಎಂ ಆಗಿರ್ತಾರೆ ಅಂತ ಹೈಕಮಾಂಡ್ ಮಟ್ಟದಲ್ಲಿ ಅಧಿಕಾರ ಹಂಚಿಕೆ ಆಗಿತ್ತು. ಬಟ್ ಕೊನೆಗೆ ಏನಾಯ್ತು? ಅಶೋಕ್ ಗೆಹ್ಲೋಟ್ ಆಪ್ತ ಶಾಸಕರ ರಾಜೀನಾಮೆಯ ಹೈಡ್ರಾಮವನ್ನು ನಡೆಸ್ತಾರೆ. ಅವತ್ತು ಹೈಕಮಾಂಡ್ ನೀವೇ ಮುಂದುವರಿರಿ ಅಂತ ಹೇಳ್ಬಿಡ್ತು. ಇವನ್ ಮಧ್ಯಪ್ರದೇಶದಲ್ಲೂ ಅಷ್ಟೇ ಕಮಲ್ನಾಥ್ ಜ್ಯೋತಿರಾದಿತ್ಯ ಸಿಂಧ್ಯಾಗೆ ಅಧಿಕಾರ ಬಿಟ್ಟು ಕೊಡಲೇ ಇಲ್ಲ. ಆಗ ಸಿಂಧ್ಯಾ 18 ಶಾಸಕರ ಜೊತೆಗೆ ಬಿಜೆಪಿ ಸೇರ್ತಾರೆ. ಬಟ್ ಸಿದ್ದರಾಮಯ್ಯನವರು ಹಾಗೆ ಬಂಡಾಯ ಏಳುವಂತಹ ಸಾಧ್ಯತೆ ಕಡಿಮೆ. ಯಾಕಂದ್ರೆ ಸಿದ್ದರಾಮಯ್ಯನವರಿಗೆ ಈಗ ಮಗನ ರಾಜಕೀಯ ಭವಿಷ್ಯ ಕೂಡ ಬಹಳ ಮುಖ್ಯ ಆಗತ್ತೆ. ಹೀಗಾಗಿ ರಾಜೀನಾಮೆಯನ್ನ ಕೊಟ್ಟು ಹೈಕಮಾಂಡ್ಗೆ ನಿಷ್ಠ ಅನ್ನುವಂತಹ ಸಂದೇಶ ನೀಡುವಂತಹ ಲೆಕ್ಕಾಚಾರದಲ್ಲಿ ಸಿದ್ದರಾಮಯ್ಯನವರು ಸದ್ಯಕ್ಕೆ ಇರೋ ಹಾಗೆ ಕಾಣಿಸ್ತಾ ಇದೆ. ಆಮೇಲೆ ಗೊತ್ತಿಲ್ಲ, ರಾಜಕೀಯದಲ್ಲಿ ಯಾವಾಗ ಏನು ಬೇಕಾದ್ರೂ ಆಗ್ಬೋದು. ಲಾಸ್ಟ್ ಮೊಮೆಂಟ್ ತನಕ ಕನ್ಫರ್ಮ್ ಹೀಗೆ ಆಗುತ್ತೆ ಅಂತ ಹೇಳೋದಕ್ಕೆ ಸಾಧ್ಯ ಇಲ್ಲ. ಈಗ ಸದ್ಯಕ್ಕೆ ನೋಡೋದಾದ್ರೆ ಎಸ್, ಸಿದ್ದರಾಮಯ್ಯನವರು ರಾಜೀನಾಮೆ ಕೊಡೋದಕ್ಕೆ ಒಪ್ಕೊಂಡಿದ್ದಾರೆ. ನಾಳೆ ಬೆಳಗ್ಗೆ ರಾಜೀನಾಮೆನ ಕೊಡ್ತಾರೆ. ಆದ್ರೆ ಸರ್ಕಾರದ ಮಟ್ಟದಲ್ಲಿ ತಮ್ಮ ಹಿಡಿತ ತಪ್ಪದ ಹಾಗೆ ಸಿದ್ದರಾಮಯ್ಯನವರು ನೋಡ್ತಾರೆ. DK ಶಿವಕುಮಾರ್ ಮುಖ್ಯಮಂತ್ರಿ ಆದ್ರೆ ಕನಿಷ್ಠ 4 DCM ಸ್ಥಾನವನ್ನ ಸೃಷ್ಟಿ ಮಾಡ್ತಾರೆ. ಲಿಂಗಾಯತ, ಕುರುಬ, ದಲಿತ, ಅಲ್ಪಸಂಖ್ಯಾತ ಇವರಿಗೆ DCM ಸ್ಥಾನ ಸೃಷ್ಟಿ ಆಗುವಂಥದ್ದು ಪಕ್ಕ. ತಮ್ಮ ಆಪ್ತರನ್ನೇ DCM ಸ್ಥಾನಕ್ಕೆ ಏರಿಸಿ ಸಿದ್ದರಾಮಯ್ಯನವರು ಆಟ ಆಡಿಸುವಂಥದ್ದು ಪಕ್ಕ. ಫಾರ್ ಎಕ್ಸಾಂಪಲ್, ಈಗ ಯಾರ್ಯಾರು DCM ಆಗಬಹುದು ಅಂತ ನೋಡಿದ್ರೆ, ಲಿಂಗಾಯತ ಕೋಟಾದ ಅಡಿಯಲ್ಲಿ MB ಪಾಟೀಲ್ ಬರ್ತಾರೆ. ಕುರುಬ ಕೋಟಾದ ಅಡಿಯಲ್ಲಿ ಅಫ್ಕೋರ್ಸ್ ಯತೀಂದ್ರ ಸಿದ್ದರಾಮಯ್ಯ ಇದ್ರೂ ಕೂಡ ಅವರಾಗುವಂಥದ್ದು ಡೌಟು. ಬೇರೆಯವರಿಗೆ ಅವಕಾಶಗಳನ್ನು ನೀಡುವಂತಹ ಸಾಧ್ಯತೆ ಇದೆ. ಇನ್ನು ದಲಿತ ಕೋಟಾದ ಅಡಿಯಲ್ಲಿ ಮಲ್ಲಿಕಾರ್ಜುನ ಖರ್ಗೆ ಅವರ ಪುತ್ರ ಪ್ರಿಯಾಂಕ್ ಖರ್ಗೆ ಬರ್ತಾರೆ. ಅಲ್ಪಸಂಖ್ಯಾತರ ಕೋಟಾದ ಅಡಿಯಲ್ಲಿ ಜಮೀರ್ ಅಹ್ಮದ್ ಖಾನ್ DCM ಆಗುವಂಥದ್ದು ಪಕ್ಕಾ ಅನ್ನೋ ಮಾತುಗಳು ಬರ್ತಾ ಇದೆ. ಅದರ ಜೊತೆಗೆ ಸಿದ್ದರಾಮಯ್ಯ ಮತ್ತೊಂದು ಕಂಡೀಷನ್ ಅನ್ನ ಹಾಕಲೂಬಹುದು. ಏನು? 25ಕ್ಕೂ ಹೆಚ್ಚು ಸಚಿವರು ನನ್ನ ಆಪ್ತರೇ ಇರಬೇಕು. ಅಂಡ್ ಈಗ ಈ ಡಿಮಾಂಡ್ ಅನ್ನ ಹೈಕಮಾಂಡ್ ಕೂಡ ಒಪ್ಕೊಳ್ಬೇಕಾಗತ್ತೆ, ಒಪ್ಪಿಕೊಳ್ಳತ್ತೆ ಕೂಡ. ಅಧಿಕಾರದಿಂದ ಹೊರಗೆ ಇದ್ದರೂ ಕಿಂಗ್ ಮೇಕರ್ ತರಹ ಸಿದ್ದರಾಮಯ್ಯನವರು ಇರುವಂಥದ್ದು ಈಗ ಅವರ ಒಂದು ಲೆಕ್ಕಾಚಾರದ ಹಾಗೆ ಕಾಣಿಸ್ತಾ ಇದೆ. ವೀಕ್ಷಕರೇ, ನಾನು ಆಗ್ಲೇ ಹೇಳಿದ ಹಾಗೆ ಹೈಕಮಾಂಡ್ ನಾಯಕರಿಗೂ ಗೊತ್ತು, ಸಿದ್ದರಾಮಯ್ಯನವರು ಪಳಗಿದ ರಾಜಕಾರಣಿ. ಅಧಿಕಾರ ಇಲ್ಲದೆ ಸುಮ್ಮನೆ ಕೂರಿಸಿದ್ರೆ 2028ಕ್ಕೆ ಚುನಾವಣೆ ಇದೆ, ಅಲ್ಲಿ ಏನಾಗಬಹುದು? ಸಿದ್ದರಾಮಯ್ಯನವರ ಕುರುಬ ಸಮುದಾಯಕ್ಕೆ ಏನ್ ಸಂದೇಶ ಹೋಗುತ್ತೆ? ಇವೆಲ್ಲವೂ ಕೂಡ ಹೈಕಮಾಂಡ್ ನಾಯಕರು ಯೋಚಿಸ್ತಾರೆ. ಸಿದ್ದರಾಮಯ್ಯ ಅಹಿಂದ ನಾಯಕ. ಸಿದ್ದರಾಮಯ್ಯನವರ ಅಧಿಕಾರವನ್ನ ಕಿತ್ಕೊಂಡು ಮನೆಯಲ್ಲಿ ನೀವು ಕೂರಿಸಿದ್ರೆ ನೋಡಿ ಅನ್ನುವಂತಹ ಸಂದೇಶ ಜನರಿಗೆ ಹೋದ್ರೆ ಏನಾಗತ್ತೆ? 2028ಕ್ಕೆ ಕರ್ನಾಟಕದಲ್ಲಿ ವಿಧಾನಸಭಾ ಚುನಾವಣೆ, 2029ಕ್ಕೆ ವೆರಿ ವೆರಿ ಇಂಪಾರ್ಟೆಂಟ್ ಲೋಕಸಭಾ ಚುನಾವಣೆ ಇದೆ. ಸೊ 2 ಚುನಾವಣೆಯಲ್ಲೂ ಕೂಡ ಸಿದ್ದರಾಮಯ್ಯನವರು ಕೆಲಸ ಮಾಡದೆ ಸುಮ್ಮನೆ ಕೂತ್ರೆ ಕಾಂಗ್ರೆಸ್ ಕಥೆ ಏನಾಗಬೇಡ. ಹೀಗಾಗಿ ಸಿದ್ದರಾಮಯ್ಯನವರು ರಾಜೀನಾಮೆನ ಕೊಟ್ಟರೂ ಕೂಡ ಅವರನ್ನ ರಾಜ್ಯಸಭೆಗೆ ಕಳಿಸಿ ಪಕ್ಷದಲ್ಲಿ ಪ್ರಮುಖ ಜವಾಬ್ದಾರಿಯನ್ನು ಕೊಡುವಂತಹ ಸಾಧ್ಯತೆಗಳು ಹೆಚ್ಚಿದೆ. ರಾಜ್ಯದಲ್ಲಿ 3ರನ್ನ ರಾಜ್ಯಸಭೆಗೆ ಕಾಂಗ್ರೆಸ್ ಇಂದ ಆಯ್ಕೆ ಮಾಡಬಹುದು.
ಜೂನ್ 8ರಿಂದ ನಾಮಪತ್ರ ಸಲ್ಲಿಕೆ ದಿನ ಆರಂಭ ಆಗುತ್ತೆ. ಜೂನ್ 18ಕ್ಕೆ ರಾಜ್ಯಸಭಾ ಚುನಾವಣೆ ನಡೆಯುತ್ತೆ. ಹೀಗಾಗಿ ಸಿದ್ದರಾಮಯ್ಯನವರ ಮನವೊಲಿಸಿ ರಾಜ್ಯಸಭೆಗೆ ಕಳಿಸಲೇಬೇಕನ್ನುವಂಥದ್ದು ಈಗ ರಾಹುಲ್ ಇಟಲಿಯ ಲೆಕ್ಕಾಚಾರ. ಸಿದ್ದರಾಮಯ್ಯನವರು ರಾಜ್ಯಸಭೆ ಹೋಗೋದಕ್ಕೆ ಒಪ್ಕೊಳ್ತಾರಾ? ಅದು ಈಗ ಇರುವಂತಹ ಯಕ್ಷ ಪ್ರಶ್ನೆ. ಸರ್ಕಾರ ಅಷ್ಟೇ ಅಲ್ಲ, ಪಕ್ಷದ ಮೇಲೂ ಕೂಡ ಹಿಡಿತವನ್ನ ಸಾಧಿಸೋದಕ್ಕೆ ಸಿದ್ದರಾಮಯ್ಯನವರು ಈಗ ಲೆಕ್ಕ ಹಾಕೊಂಡಿದ್ದಾರೆ. ಸರ್ಕಾರದ ಮೇಲೆ ಹಿಡಿತ ಸಾಧಿಸೋದಕ್ಕೆ 25ಕ್ಕೂ ಹೆಚ್ಚು ಆಪ್ತರನ್ನ ಸಚಿವರಾಗಿಸೋದಕ್ಕೆ, ಅದರ ಜೊತೆಗೆ ಕರ್ನಾಟಕ ಪ್ರದೇಶ ಕಾಂಗ್ರೆಸ್ ಸಮಿತಿಯ ಅಧ್ಯಕ್ಷರಾಗಿ ಸತೀಶ್ ಜಾರಕಿಹೊಳಿ ಅವರನ್ನ ನೇಮಕ ಮಾಡೋದಕ್ಕೆ ಸಿದ್ದರಾಮಯ್ಯನವರು ರೆಡಿ ಆಗ್ತಾ ಇದ್ದಾರೆ. ಅವರ ಅತ್ಯಾಪ್ತರಲ್ಲಿ ನಿಮಗೆ ಗೊತ್ತು, ಸತೀಶ್ ಜಾರಕಿಹೊಳಿ ಕೂಡ ಒಬ್ರು. ಆ ಮೂಲಕ ಸರ್ಕಾರ ಆಗಿರ್ಬೋದು, ಪಕ್ಷ ಆಗಿರ್ಬೋದು, ಎರಡರ ಮೇಲೂ ಕೂಡ ಹಿಡಿತ ತಪ್ಪದ ಹಾಗೆ ನೋಡ್ಕೊಳ್ಳುವಂಥದ್ದು ಈಗ ಸಿದ್ದರಾಮಯ್ಯನವರ ಪ್ಲಾನ್. ನಿನ್ನೆ ದೆಹಲಿಯಿಂದ ಬರುವಾಗ ಸಿದ್ದರಾಮಯ್ಯನವರಿಗೆ ರಾಹುಲ್ ಇಟಲಿ ಹೇಳಿದ್ರಂತೆ, ಯಾವುದೇ ಗೊಂದಲ ಇಲ್ಲದೆ ಅಧಿಕಾರ ಹಂಚಿಕೆ ಆಗಲಿ ಅಂತ. ಸಿದ್ದರಾಮಯ್ಯನವರು ಗೊಂದಲ ಇಲ್ಲದೆ ಅಧಿಕಾರ ಹಂಚಿಕೆಯನ್ನ ಮಾಡ್ತಾರಂತ ಆಪ್ತರನ್ನ ಕೇಳಿದ್ರೆ ಹೌದನ್ನುವಂಥ ಉತ್ತರ ಬರುತ್ತೆ. ಸಿದ್ದರಾಮಯ್ಯನವರು ಹಿಂದೂ ವಿರೋಧಿ ಮನಸ್ಥಿತಿ, ಮುಸ್ಲಿಮರ ಓಲೈಕೆಯನ್ನ ಬಿಟ್ರೆ ಬಡವರ ಪರ ಕೆಲಸವನ್ನ ಮಾಡಿದ್ದು ಉಂಟು. ಈಗ ಸಿದ್ದರಾಮಯ್ಯನವರು ರಾಜಕೀಯದಿಂದ ಹೊರಗೆ ಬರುವಂತಹ ಸಮಯ ಬಂದಿದೆ. ದೈವ ಭಕ್ತ DK ಶಿವಕುಮಾರ್ ಮುಖ್ಯಮಂತ್ರಿ ಆಗುವಂತಹ ಸಮಯ ಕೂಡ ಬಂದಿದೆ. ಹೀಗಾಗಿ ಇನ್ನು ಮುಂದೆ ಬಡವರ ಪರ ಕೆಲಸನೂ ಆಗಲಿ, ನೊಂದವರ ಪರ DK ಶಿವಕುಮಾರ್ ಸರ್ಕಾರ ಬೆನ್ನಿಗೆ ನಿಲ್ಲಲಿ, ಇನ್ನಾದರೂ ಹಿಂದೂ ವಿರೋಧಿ ಮನಸ್ಥಿತಿಯಿಂದ ಈ ಕಾಂಗ್ರೆಸ್ ಸರ್ಕಾರ ಹೊರಗೆ ಬರಲಿ ಅನ್ನುವಂಥದ್ದು ಜನರ ಆಶಯ. ಯಾಕಂದ್ರೆ DK ಶಿವಕುಮಾರ್ ದೈವ ಭಕ್ತ, ಹಾಗಾಗಿ ಹಿಂದೂಗಳ ಪರವಾಗಿ ಸಣ್ಣ ಮಟ್ಟಿಗಾದರೂ ನಿಲ್ಲುತ್ತಾರೆ ಅನ್ನುವಂಥದ್ದು ಈಗ ರಾಜ್ಯದ ಜನರ ನಂಬಿಕೆ. ನೋಡೋಣ ಇನ್ನು ಏನೇನಾಗುತ್ತೆ ಅಂತ. ಅಲ್ಲಿವರೆಗೂ ಕಾಯಲೇಬೇಕು. ನಿಮಗೇನನ್ಸುತ್ತೆ ಕಮೆಂಟ್ ಮಾಡಿ. ಟಿವಿ ವಿಕ್ರಮ, ದೇಶ ನಿಮ್ಮ ಕೈಯಲ್ಲಿ. ಈ ಕಾರ್ಯಕ್ರಮ ನಿಮಗೆ ಇಷ್ಟ ಆಗಿದ್ದಲ್ಲಿ ಲೈಕ್, ಶೇರ್ ಹಾಗೂ ಕಮೆಂಟ್ ಮಾಡಿ. ಟಿವಿ ವಿಕ್ರಮದ ಕಾರ್ಯಕ್ರಮಗಳನ್ನು ನಿರಂತರವಾಗಿ ವೀಕ್ಷಿಸಲು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕನ್ ಒತ್ತಿ.